ಬರೀ ನಾನಷ್ಟೇ ಅಲ್ಲ, ಈ ಮನೆಯವ್ರು ಯಾರು ಕೂಡ ಇದನ್ನ ಒಪ್ಪಲ್ಲ. ಆಚೆ ನಡಿಯೇ, ಆಚೆ ನಡಿ ಅಂದೆ. ಏನೇ ಎಲ್ರು ಮುಖ ಮುಖ ನೋಡ್ತಿದ್ಯಾ? ಅವ್ರು ಯಾರು ಬಾಯ್ಬಿಟ್ಟು ಮಾತಾಡ್ತಿಲ್ಲ ಅಷ್ಟೇ, ಆದ್ರೆ ಅವ್ರ ಮನ್ಸಲ್ಲಿರೋದು ಇದೆ. ನೀನ್ ಈ ಮನೆಯಿಂದ ಈಗಿಂದೀಗ್ಲೇ ತೊಲಗ್ಬೇಕು. ತೊಲಗೋ. ಏನೇ ಏನೇ ಇನ್ನು ಮುಖ ನೋಡ್ಕೊಂಡು ನಿಂತಿದ್ಯಾ? ಇಲ್ಲಿ ಯಾರು ನಿನಗ್ ಸಪೋರ್ಟ್ ಮಾಡಲ್ಲ. ಯಾರಾದ್ರೂ ಸಪೋರ್ಟ್ ಮಾಡ್ತೀರಾ? ಮಾಡಲ್ಲ. ಏಯ್ ನಡಿ ಆಚೆ. ಏಯ್ ನಡಿ ಆಚೆ. ಏ ಶಿವಾನಿ, ಯಾರ್ ಮನೆಗ್ ಬಂದು ಏನ್ ಮಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನ ಇದೆಯಾ ನಿನ್ಗೆ? ಇಲ್ಲಿ ದೊಡ್ಡವರು ಅಂತ ನಾವಿದೀವಿ. ನೀನ್ ಬಂದು ನಮ್ಮನೆ ಸಮಸ್ಯೆನ ಬಗೆಹರಿಸೋದು ಬೇಕಾಗಿಲ್ಲ. ಈ ಮನೆ ಯಜಮಾನ ಊರಿಗೆ ಹಿರಿಯ ಅಂತ ನಮ್ಮಪ್ಪ ಇದ್ದಾರೆ. ಅವರು ಒಂದ್ಸಲ ಮಾತು ಕೊಟ್ಟು ಆಶ್ರಯ ಕೊಟ್ರೆ ಮುಗೀತು. ಅದು ಶಾಸನ ಬರ್ದಾಗೆ ಲೆಕ್ಕ. ಅದನ್ನ ಹಾಳು ಮಾಡಕ್ಕೆ ನೀನ್ ಬರ್ಬೇಡ. ಅರ್ಥ ಆಯ್ತಾ? ನೀನು ಈ ಮನೆ ವಿಷಯದಲ್ಲಿ ಮೂಗ್ ತೂರ್ಸೋ ಅವಶ್ಯಕತೆ ಇಲ್ಲ. ಆ ಅಧಿಕಾರ ನಿನಗ್ ಮೊದ್ಲೇ ಇಲ್ಲ. ಇವಳು ಸುರ್ಬೀನ ಅಲ್ವಾ ಅಂತ ನಿರ್ಧಾರ ಮಾಡ್ಬೇಕಾಗಿರೋದು ನಾವು. ನೀನ್ ಅತಿಥಿಯಾಗಿ ಬಂದಿದೀಯಾ? ಅತಿಥಿಯಾಗಿದ್ರೆ ಒಳ್ಳೇದು. ಅಮ್ಮ, ಎಷ್ಟೇ ಆದ್ರೂ ನೀವು ಸುರುಬಿಗೆ ತಾಯಿ. ತಾಯಿ ಮನ್ಸು